ಹಾಯ್, ನಮಸ್ಕಾರ. ಶರಣು ಹಡ್ಬಿದ್ದೆ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ದೇಶದಲ್ಲಿ ತುಂಬ ಒಳ್ಳೆ ಇಂಪಾರ್ಟೆಂಟ್ ಇಂಪ್ಲಿಮೆಂಟ್ ಆಗ್ತಾ ಇದೆ. ಏನಪ್ಪ ಅಂದರೆ ಜಿ ಎಸ್ ಟಿ ಅಂದಿದ ತಕ್ಷಣ ಪ್ರತಿ ಸತಿನೂ ನಾವೆಲ್ಲ ತುಂಬ ಹೆದರ್ತಾ ಇದ್ವಿ, ಯಾಕಂದರೆ ಏನು ಚೇಂಜಸ್ ಆಗುತ್ತೆ ಅಂತ. ಬಟ್ ಈ ಸತಿ ತುಂಬ ಖುಷಿ ಪಡೋ ವಿಷಯ ಇದೆ. ಸೊ ಅದೇ ಥರ ಕೆಲವ್ರಿಗೆ ಬೇಜಾರಾಗುತ್ತೆ, ಅದನ್ನು ಎಲ್ಲನೂ ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ. ಸೊ ಏನಪ್ಪ ಈ ವಿಷಯ ಅಂದರೆ, ಮೊದಲು 4 ಸ್ಲ್ಯಾಬ್ಗಳಿತ್ತು, ಅದನ್ನ ಈಗ 2 ಸ್ಲ್ಯಾಬ್ ಮಾಡಿದ್ದಾರೆ. ಇನ್ನೊಂದು ಲಕ್ಸುರಿ ಸ್ಲ್ಯಾಬ್ ಅಂತ ಇನ್ನೊಂದು ಮಾಡಿದ್ದಾರೆ. ಅದು ತುಂಬ ಕಮ್ಮಿ ಕೌಂಟ್ ಆಗುತ್ತೆ. ಬಟ್ ಇರೋ 2 ಸ್ಲ್ಯಾಬು 5% ಮತ್ತು 18%. ಅದು ನೆಕ್ಸ್ಟ್ ಇನ್ನೊಂದು ಸ್ಲ್ಯಾಬ್ ಇದೆ, ಅದು 40%. ಏನಪ್ಪ ಅಂದರೆ ಅದು ಮುಂದೆ ಹೇಳ್ತೀನಿ. ಸೊ ತುಂಬ ಫುಡ್ ಪ್ರಾಡಕ್ಟ್ ರಿಲೇಟೆಡು ಮತ್ತು ಬೈಕ್ ರಿಲೇಟೆಡು, ಕಾರ್ ರಿಲೇಟೆಡು, ಬೇಸಿಕ್ ಆಗಿರೋರಿಗೆ ಎಲ್ಲ ತುಂಬ ಅಡ್ವಾಂಟೇಜ್. ಅಂದರೆ ಹೊಸದಾಗಿ ಕಾರ್ ತೊಗೊತೀನಿ ಅಥವಾ ಬೈಕ್ ತೊಗೊತೀನಿ ಅನ್ನೋರಿಗೆ ತುಂಬ ಒಳ್ಳೆ ಅಡ್ವಾಂಟೇಜ್ ಇದೆ. 28%ಇಂದ 18%ಗೆ ಇಳಿದಿದೆ. ಅದೇ ಥರ ನನ್ನ ಹತ್ರ 350cc ಇದೆ, ನಾನು ಅಪ್ಡೇಟ್ ಮಾಡ್ತೀನಿ. ತಿರ್ಗಾ ಹೈಯರ್ ಎಂಡ್ ಗಾಡಿಗೆ ಹೋಗ್ತೀನಿ ಅನ್ನೋರಿಗೆಲ್ಲ ಸ್ವಲ್ಪ ಡಿಸಪಾಯಿಂಟ್ ಆಗುತ್ತೆ. ಯಾಕಂದರೆ ಅದು 28%ಇಂದ 40%ಗೆ ಹೋಗಿದೆ. ಸೊ ಏನಾಗುತ್ತೆ ಅಂದರೆ ಆವಾಗ ಸ್ವಲ್ಪ ಡಿಸಪಾಯಿಂಟ್ ಆಗುತ್ತೆ. ಆ್ಯಕ್ಚುಲಿ ಇವಾಗ ಏನಪ್ಪ ಅಂದರೆ ಬೈಕಲ್ಲಿ 350 ಆ್ಯಂಡ್ ಬಿಲೋ, ಅಂದರೆ 350 ಬಿಲೋ ಇರೋ ಎಲ್ಲ ಬೈಕಿಗೂ 28% ಇದ್ದಿದ್ದು 18% ಆಗಿದೆ, ಅಂದರೆ 10% ರೆಡ್ಯೂಸ್ ಆಗಿದೆ. ಅದಾದಮೇಲೆ 350 ಆ್ಯಂಡ್ ಎಬೋ ಬೈಕ್ ಏನಿದೆ ಅದಕ್ಕೆ 28% ಇದ್ದಿದ್ದು 40% ಆಗಿದೆ. ಸೊ ಅದಕ್ಕೆ ಅಲ್ಲಿಗೆ ಅವ್ರಿಗೆ ಜಾಸ್ತಿ. ಸೊ ಹಂಗಾಗಿ ಹೊಸದಾಗಿ ಬೈಕ್ ತಗೊಳ್ಳೋರಿಗೆ ಅಡ್ವಾಂಟೇಜ್ ಇದೆ. ಆಮೇಲೆ ಇರೋ ಬೈಕ್ನ ನಾನು 350 ತನಕ ಇದೆ, ಇವಾಗ ನಾನು ಅಪ್ಡೇಟ್ ಮಾಡ್ತೀನಿ ಅನ್ನೋರಿಗೆ ಡಿಸಪಾಯಿಂಟ್ ಆಗುತ್ತೆ. ಸೊ ಇದರಲ್ಲಿ ನಮ್ಮ ಏನಪ್ಪ ಅಂದರೆ, ಮತ್ತು ಕಾರುಗಳಲ್ಲಿ ಆ್ಯಕ್ಚುಲಿ ಮಿಡಲ್ ಸೆಗ್ಮೆಂಟ್ ಇತ್ತು, ಆ ಕಾರ್ಗಳು ಜಾಸ್ತಿ ಸೇಲ್ ಆಗ್ತಾ ಇರಲಿಲ್ಲ ಇವಾಗ. ಯಾಕಂದರೆ ಇವಾಗ ಎಕ್ಸಾಂಪಲ್ ಯಾವುದೊಂದು ಬೇಸಿಕ್ ಕಾರ್ ಇಟ್ಕೊಂಡಿರ್ತಾರೆ, ನಾನು ಅಪ್ಡೇಟ್ ಮಾಡ್ತೀನಿ ಅನ್ನೋರು ಏನು ಮಾಡ್ತಿದ್ರು, ಮಿಡ್ ಸೆಗ್ಮೆಂಟ್ಗೆ ಹೋಗ್ತಾ ಇರಲಿಲ್ಲ, ಹೈಯರ್ ಎಂಡ್ಗೆ ಹೋಗೋರು. ಸ್ವಲ್ಪ ಸ್ಟ್ರೆಚ್ ಮಾಡಿದ್ರೆ ಹೈಯರ್ ಎಂಡ್ಗೆ ಹೋಗೋಣ ಅಂಥವ್ರು ಏನಾಗ್ತಾಯಿದೆ ಅಂದರೆ, ಇವಾಗ ಮಿಡ್ ಸೆಗ್ಮೆಂಟ್ ಕಾರ್ಗಳು ರೋಡಲ್ಲಿ ಕಮ್ಮಿ ಇರ್ತಿತ್ತು. ಸೊ ಇವಾಗ ಏನಾಗ್ತಾಯಿದೆ ಅಂದರೆ ಅದು ಜಾಸ್ತಿ ಆಗಿರೋದ್ರಿಂದ ಮಿಡ್ ಸೆಗ್ಮೆಂಟ್ ಕಾರ್ಗಳು ನಮಗೆ ನೆಕ್ಸ್ಟ್ ರೋಡಲ್ಲಿ ನೋಡೋಕ್ಕೆ ಸಿಗುತ್ತೆ. ಅಂದರೆ 1200cc ಇರಬೇಕು. ಅದರ ಲೆಂತ್ ಬಂದು 4000 mm ಇರಬೇಕು. ಆ ಥರ ಇರೋ ಕಾರ್ಗಳಿಗೆಲ್ಲ ಅದು GST ಡಿಕ್ರೀಸ್ ಆಗಿದೆ, ಅಂದರೆ 18% ಆಗಿದೆ. ಅದು ಪೆಟ್ರೋಲ್ ಕಾರ್ಗಳಾಗಿದ್ದರೆ. ಪೆಟ್ರೋಲ್ ಕಾರು ಮತ್ತು CNG ಮತ್ತು ಪೆಟ್ರೋಲ್ ಇರುತ್ತಲ್ಲ, ಆ ಥರ ಹೈಬ್ರಿಡ್ ಕಾರ್ಗಳು, ಅದಕ್ಕೆಲ್ಲ ಕಮ್ಮಿ ಆಗಿದೆ. ಆಮೇಲೆ ನೆಕ್ಸ್ಟು 1500cc ಮತ್ತು ಸೇಮ್ ಲೆಂತ್ ಬಂದು 4000 mm, ಆ ಥರ ಡೀಸೆಲ್ ಕಾರ್ಗಳಿಗೆ 18% ರೆಡ್ಯೂಸ್ ಆಗಿದೆ. ಆಮೇಲೆ 3 ವೀಲರ್ ವೆಹಿಕಲ್ಸ್, ಅಂದರೆ ಆಟೋ, ಗೂಡ್ಸ್ ಆಟೋ ಆ ಥರದ್ದು ಇರುತ್ತಲ್ಲ, ಅದಕ್ಕೂ 10% ಕಮ್ಮಿ ಆಗಿದೆ. ಮತ್ತು ಗೂಡ್ಸ್ ಕ್ಯಾರಿಯರು, ಟ್ರಾನ್ಸ್ಪೋರ್ಟೇಷನ್ನು, ಅದಕ್ಕೂ 10% ಕಮ್ಮಿ ಆಗಿದೆ. ಸೊ ಇದೆಲ್ಲ ನಮಗೆ ಅಡ್ವಾಂಟೇಜ್. ಸೊ ಅಡ್ವಾಂಟೇಜ್ ಅಂದರೆ ಲೈಕ್ ನೀವು ಅಂದರೆ ತುಂಬ ಯೋಚನೆ ಮಾಡೋರಿಗೆ ಇದು ಒಳ್ಳೆ ಟೈಮ್ ಟು ಗೋ ಫಾರ್ ಇಟ್. ಅಂದರೆ ಅದು ಈ ಸೆಪ್ಟೆಂಬರ್ 22ರಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು ಇನ್ನೊಂದು ಮೇಜರ್ ಇದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ, ಹೆಲ್ತ್ ಇನ್ಶೂರೆನ್ಸ್ಗೆ ಮತ್ತು ಲಾಂಗ್ ಟರ್ಮ್ ಇನ್ಶೂರೆನ್ಸ್ಗೂ ಇದು ಟ್ಯಾಕ್ಸ್ ಎಲ್ಲ ಆಲ್ಮೋಸ್ಟ್ ಝೀರೋ ಆಗಿದೆ. ಆಲ್ಮೋಸ್ಟ್ ಝೀರೋ, ಅದಕ್ಕೆ ಟ್ಯಾಕ್ಸ್ ಏನೂ ಬರೋಲ್ಲ. ಸೊ ಇದಂದರೆ ತುಂಬ ಅಡ್ವಾಂಟೇಜ್. ಯಾಕಂದರೆ 18% ಅಂದರೆ 1 ಲಕ್ಷದ ಪ್ರೀಮಿಯಮ್ ಕಟ್ಟಬೇಕಂದ್ರೆ ನೀವು 10,000 ಕಟ್ತಾ ಇದ್ದೀನಿ ಅಂದರೆ ಪ್ಲಸ್ 18% ಅಂದರೆ ಹೆಚ್ಚು ಕಮ್ಮಿ 1,800 ರೂಪಾಯಿ ಜಾಸ್ತಿ ಆಗ್ತಿತ್ತು. ಇವಾಗ ಏನಿಲ್ಲ, ಆ 11,800 ಕಟ್ಟೋರು ಈಗ 10,000 ರೂಪಾಯಿಲೇ ನಿಮ್ಗೆ ಇನ್ಶೂರೆನ್ಸ್ ಆಗ್ಬೋದು. ಆ ಥರ ಒಂದು ಒಳ್ಳೆ ಬೆನಿಫಿಟ್ ಇದೆ ಈ GSTಯಿಂದ. ಸೊ ಅಂತ ಹೇಳ್ತಾ ಇದ್ದೀನಿ. ಸೊ ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ ಇವಾಗ ಶೇರ್ ಮಾಡಿದ್ದೀನಿ. ಇನ್ನೂ ತುಂಬ ಇದೆ, ಅಂದರೆ ತುಂಬ ಫುಡ್ ಐಟಮ್ ಮೇಲೆ ಸಿಕ್ಕಾಪಟ್ಟೆ ಕಮ್ಮಿ ಆಗಿದೆ, 5% ಆಗಿದೆ. ಕೆಲವೊಂದು 5% ಇದೆ, 0 ಆಗಿದೆ. ಸೊ ಆ ಥರದ್ದೆಲ್ಲ ನಾನು ಸ್ಲೈಡ್ಸ್ ಹಾಕ್ತೀನಿ, ಸೊ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಜೈ ಬ್ಯಾಡ್ರ್ ಬಾಂಬ್ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಂದರಲ್ಲಿ ಬೇಗ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹ್ಯಾವ್ ಎ ಫ್ಯಾಂಟಾಸ್ಟಿಕ್ ಆ್ಯಂಡ್ ಮಾರ್ವೆಲಸ್ ಡೇ. ಸಿ ಯು ಸೂನ್ ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.